ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ಸ್ಪೆಕ್ಟರ್ ಸಂದೇಶ್ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಮಾಹಿತಿಯನ್ನ ಪಡೆದಿರುವಂತಹ ಗೃಹ ಸಚಿವ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರಿಂದ ಮಾಹಿತಿಯನ್ನ ಕಲೆ ಮಾಡಿಕೊಂಡಿದ್ದಾರೆ. ಈ ಜೊತೆಗೆ ಐಜಿಪಿಯಿಂದಲೂ ಕೂಡ ವರದಿಯನ್ನ ತರಿಸಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಮಹಿಳೆಯರಿಗೆ ಲೈಂಗಿಕ ಕಿರುಕುಳ, ಕರ್ತವ್ಯ ಲೋಪ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ. ವರದಿಯ ಜೊತೆಗೆ ಮಹಿಳೆಯರು ಕೊಟ್ಟಿರುವಂತಹ ದೂರನ್ನೂ ಕೂಡ ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ ಸಚಿವರು. ಕಾಂಪೌಂಡ್ ಸಂದೇಶನ ಸಸ್ಪೆಂಡ್ಗೆ ಆದೇಶವನ್ನ ನೀಡಲಿರುವಂತಹ ಹೋಮ್ ಮಿನಿಸ್ಟರ್ ಕೂಡಲೇ ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ನಿಮ್ಮ ಹೆಸರನ್ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಒಂದು ಆಡಿಯೋ. ಇಲ್ಲ, ನಾನು ಇಮಿಡಿಯೇಟ್ ಆಗಿ ನೆನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೇನೆ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ತೀವಿ. ಅದು ಅವರು ಮಹಿಳೆ ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ, ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟಾಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೇನೆ. ಅವರು ವರದಿಯನ್ನು ಇವತ್ತು ಕಳಿಸ್ತಾರೆ. ಬಂದ ಮೇಲೆ ಇಮಿಡಿಯೇಟಾಗಿ ಆಲ್ರೆಡಿ ನಾನು ನಮ್ಮ ಲಾ ಆ್ಯಂಡ್ ಆರ್ಡರ್ ADGP ಅವರಿಗೆ ಹೇಳಿದ್ದೇನೆ ಇದನ್ನೆಲ್ಲ ಓವರ್ಸಿ ಮಾಡಬೇಕು ಅಂತ. ಬಟ್ ಮಿಸ್ಯೂಸಿಂಗ್ ಆಫ್ ದ ಹೋಮ್ ಮಿನಿಸ್ಟರ್ಸ್ ನೇಮ್ 50 ಲಕ್ಷ ಬ್ರೀಫ್ ಕೊಟ್ಟಿದ್ದೀನಿ ಅಂತ ಮಾತಾಡುವಂಥದ್ದು ಎಷ್ಟು ಇಲ್ಲ, ಅವರು ಎರಡು ರೀತಿ ಇದೆ. ಅದು ನನಗೆ ಮೇಲ್ನೋಟಕ್ಕೆ ಬಂದಿದ್ದು ಒಂದು ಲೇಡಿ ಹೇಳಿದ್ದಾರೆ ಅಂತ, ಅಷ್ಟು ಹಣ ಕೊಟ್ಟು ಬಂದಿದ್ದೀರಾ ನೀವು ಅಂತ, ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅಂತ ಯಾವುದೂ ಗೊತ್ತಿಲ್ಲ ನಮಗೆ ಸರಿಯಾಗಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಇನ್ಸ್ಪೆಕ್ಟರ್ ನಿಮ್ಮ ಹೆಸರನ್ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಒಂದು ಆಡಿಯೋ. ಇಲ್ಲ, ನಾನು